ಮಧು ಬಂಗಾರಪ್ಪನವರ ಹೆಸರು ಹೇಳಿದರು ಅಥವಾ ಅವ್ರು ನೇರವಾಗಿ ಅವ್ರನ್ನೇ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ಅವರ ಹೆಸರನ್ನು ದುರ್ಬಳಕೆ, ಅವರ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ನೇರವಾಗಿ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆಗೆ ಸವಾಲು ಹಾಕಿ ಆ ಇಲಾಖೆ ಮೇಲೆ ದೌರ್ಜನ್ಯ ಎಸಗಿದ್ದಾರೆ. ಗಿಡಗಳನ್ನ ಅಲ್ಲ, ಅವ್ರು ಈಗ ಇದನ್ನ ತೆಗೆದಾರೆ ಅಂದ್ರೆ ನಮ್ ಜಾಗ ಅಂತ ತೆಗೆದಾರೆ. ತಕೊಳ್ಳಿ, ಅವ್ರ ಮಾಡಲ್ಲ. ಈಗ ನಮ್ಗೇನು ಅವ್ರು ಹಂಗಲ್ಲ, ಅದೇನ್ರಿ ಮಾಡಕ್ ಈಗ ಆಯ್ತು. ಇದನ್ನು ತೆಗೆದಿದ್ದಾರೆ, ನಾಳೆ ನಾವು CCTV ಹಾಕಿದ್ವಿ. ನನಗೆ ಬೇಡ. ಈಗ ಆಯ್ತು, ಈಗ ಅದನ್ನ ವಾಪಸ್ ಇದನ್ ಮಾಡ್ತೀನಿ ಅಂದಿದ್ದಲ್ಲ, ಏನು ರೀಬ್ರ್ಯಾಂಡಿಂಗ್ ಮಾಡ್ತೀನಿ ಅಂತ DFO ಹೇಳಿ. ಈಗ ಅವ್ರ ಮೇಲೆ ಈಗ FIR ಕೂಡ ಆಯ್ತು, FIR ಆಗಿದೆ. ಈಗ ಅವ್ರಿಗೆ ಗೊತ್ತಿದ್ದದ್ದು ಮತ್ತೆ ನಮ್ಗೆ ಲಭ್ಯ ಮಾಹಿತಿ ಮತ್ತೆ ಸಾಕ್ಷ್ಯಾಧಾರಗಳ ಮೇಲೆ ಅವರು ಯಾರ್ಯಾರನ್ನ ಅಂತ ಕೂಡ ಸೇರಿಸಿದ್ದಾರೆ. ಅದನ್ನ ಮೀರಿ ಕೂಡ ನಮ್ಮ ಒಂದಿಷ್ಟು ರೈತ ಬಂದವರು ಹೇಳಿದ್ರು, ಇಲ್ಲ ಇಂತಿಂತವ್ರು ಮಾಡಿದ್ದಾರೆ, ಯಾಕಂದ್ರೆ ಅಲ್ಲೇ ಇರ್ತೀರಿ ನೀವು, ನಿಮ್ ಕಣ್ಣಿಗೆ ಗೊತ್ತಿರ್ತದೆ ಯಾರು ಎತ್ತ ಅಂತ ಹೇಳಿ. ಅವ್ರು ಕೂಡ ಹೆಸರು ತಗೊಂಡ್ ಬರ್ತೀರಿ ಅಂದ್ರೆ ಈ ಕ್ಷಣದವರೆಗೂ ಜಾಗಕ್ಕೆ ಹೋಗ್ಲಿಲ್ಲ. ಆದ್ರೆ ನಮ್ಮವ್ರು ಒಂದಿಷ್ಟು ಜನ ಪಾಪ ಹೋಗಿ ಎಲ್ಲ ನೋಡ್ಕೊ ಬಂದಿದ್ದಾರೆ. ನಿಮ್ಮವರು ಒಬ್ರು ಹೋಗ್ಲಿಲ್ಲ, ನಿಮ್ಮ RIB ಬಿಟ್ರೆ ಇವತ್ತು ತಹಶೀಲ್ದಾರ್ ಹೋಗಿದ್ದಾರೆ. ಇವ್ರ ಅಧಿಕಾರಿಗಳು ಹೋಗಿ ನೋಡಿದ್ದಾರೆ, ಮಾಡಿದ್ದಾರೆ. ನೀವು ಗಿಡ ನೆಡ್ಲೇಬೇಕು. ಯಾಕಂತಂದ್ರೆ ಈ ವಿಚಾರದಲ್ಲಿ ನೀವು ಇಡೀ ಅರಣ್ಯ ಇಲಾಖೆ ಸೋತಂತೆ. ನೀವು ಮತ್ತೆ ಯಾವ ಕಾರಣಕ್ಕೂ ಹಿನ್ನೆಲೆ ಆಗ್ತದೆ ಏನಂತಂದ್ರೆ ಸರ್ ಬಹಳ ದೊಡ್ಡ ಗಂಭೀರವಾದ ಅಪರಾಧ. ಸಮಾಜಕ್ಕೆ ಈ ಕಳ್ಳರಿಗೆಲ್ಲ ಒಂದು ಕೆಟ್ಟ ಮೆಸೇಜ್ ಆಗುತ್ತೆ. ನಾವ್ ಏನ್ ಮಾಡೋದು, ಅವ್ರು ಸರ್ಕಾರ ಮೇಲೆ ಸವಾಲಾಗಿದೆ, ಇಲಾಖೆ ಮೇಲೆ ಸರ್ಕಾರ ಮೇಲೆ ಸವಾಲಾಗಿದೆ. ಆ ಸವಾಲನ್ನು ಅವ್ರು ನೀಡ್ತಾರೆ, ಅವ್ರನ್ನ ಅದ್ರಲ್ಲಿ ಗೆಲ್ಲು ಸಾಧ್ತಾರೆ ಅಂದ್ರೆ ದೊಡ್ಡ ಇನ್ನೂ ಅನುಕೂಲ. ರೈತರಿಗೆಲ್ಲ ಹೇಳ್ಬಿಡ್ತೀನಿ, ಸರ್ ಏನೋ ಒಂಥರ ಮಾತಾಡ್ತಾರೆ. ಇವ್ರಿಗಿರೋ ಪ್ರಬುದ್ಧತೆಗೆ ಇವ್ರು ಹೇಳಿದ್ರು, ಅದೆಲ್ಲ ಹಂಗೆಲ್ಲ ಮಾಡಕ್ಕಾಗಲ್ಲಪ್ಪ, ಏನ್ ಊಟ ಮಾಡಿದ ತಕ್ಷಣ ಏನ್ ಬೇಕಾದ್ರೆ ಮಾಡ್ಲಿಕ್ಕಾಗಲ್ಲ, ಕಾನೂನು ಅಡಿಯಲ್ಲೇ ಅವ್ರು ಕೆಲಸ ಮಾಡ್ಬೇಕು, ಅದರಲ್ಲಿ ಅಡಿಯಲ್ಲೇ ಮಾಡ್ತಾರೆ ಅಂತಾನೆ ಹೇಳಿದ್ರು ದಿನೇಶ್. ಅದಕ್ಕೆ ಈಗ ಯಾರ್ಯಾರು ನೀವು ಎಕ್ಸ್ಟ್ರಾ ಹೆಸರು ಹೇಳ್ತಾ ಇದ್ದೀರಿ, ಆ ಹೆಸರುಗಳನ್ನ ವಿತ್ ಲಭ್ಯ ಸಾಕ್ಷ್ಯಾಧಾರಗಳನ್ನ ಏನೇನಿದಾವೆ ಅದನ್ನ ಕೊಡಿ. ಕೊಟ್ರೆ DFO ಹೇಳಿದ್ರು. 3 ಜನರು ಒಂದ್ಸರಿ ಅಲ್ಲಿ ವಿಸಿಟ್ ಮಾಡ್ತಾರೆ. ಅವಾಗ ಒಂದು ಲೆವೆಲಿನ ಇದು ಬರುತ್ತೆ. DCO ಬಂದಿದ್ದಾರೆ, DFO ಬಂದಿದ್ದಾರೆ ಅಂತ ಒಂದು ಗಂಭೀರತೆ ಬರುತ್ತೆ. ಅದು ಆ ಪ್ರೊಟೆಕ್ಷನ್ ದಯವಿಟ್ಟು ಸಲಹೆ ಮಾಡಿದ್ದು ಇದನ್ನ ಖಂಡಿತ ಸ್ವೀಕರಿಸ್ತೀವಿ. ಸ್ಪಾಟ್ ವಿಸಿಟಿಂಗ್ ಮಾಡ್ತೀವಿ. 3 ಜನ ಹೋಗಿ ಕರೆಕ್ಟ್ ಇದೆ. ಅದಕ್ಕೆ ಸೂಕ್ತವಾದ ಭದ್ರತೆ ಎಕ್ಸ್ಟ್ರಾ ಅಂದ್ರೆ ಈ ಮಾಮೂಲಿ ಫೆನ್ಸಿಂಗ್ ಬೆಳೆದ್ರೆ ಏನಾದ್ರು ಸೇಲಿಂಗ್ ಆತರ ಮಾಡ್ಕೊಂಡು ಮಾಡಿ ಅದನ್ನ ಇಲಾಖೆ ಕಡೆಯಿಂದ ಮಾಡಿ ವಾಟ್ ಐ ವುಡ್ ಸೇ ಪೋಸ್ಟ್ ಮಾರ್ಟಮ್ ಎಕ್ಸರ್ಸೈಸ್ ಆಗದ್ ಬೇಡ. ಚಿಪ್ಪಿ ಅವರು ಮತ್ತೆ ರೀಪ್ಲಾಂಟಿಂಗ್ ಮಾಡಿದ್ಮೇಲೆ ಈಗ ಪಾರ್ಟಿ ಮೇಲೆ ಕೇಸ್ ಬಿದ್ರೆ ಇತ್ತಲ್ಲ ಸರ್, ನೀವೇನ್ ಕಾಂಪೌಂಡ್ ಮಾಡ್ಕೊಂಡು ಬೇಡ, ಹೈಬ್ರಿಡ್ ಸೇಲಿಂಗ್ ಮಾಡ್ಕೊಂಡು ಮಾಡಬಹುದು. ಇವ್ರೆ ಸೇಲಿಂಗ್ ಎಲ್ಲ ಬೇಡ. ಈಗ ಕಾಯ್ತಾನೆ ಯಾರು ಮಾತಾಡಬೇಡಿ. ಈಗ ಅದನ್ನ ನಾವು ಮೊದಲಿಂದನೂ ಮಾಡಿದೀವಿ. ನಾವು ಮನೆಗೆ ಒಬ್ಬೊಬ್ರು 2 ಜನ ಅದಕ್ಕೆ ಒಂದು ಬಾರಿ ಮಾಡ್ಕೊಂಡು ಏನ್ರಿ ಅವರು ಈಗ ನಮ್ ಜವಾಬ್ದಾರಿ ಸ್ವಲ್ಪ ಲೋಪದೋಷ ಆದ್ರೂ ನಾವೇಗಳೇ ತಲೆ ತಗ್ಸ್ಬೇಕು. ಏನು ಅರಣ್ಯ ಇಲಾಖೆಯವರು ಸಾಗರ ತಾಲೂಕು ತಾಳಗುಪ್ಪ ಹೋಬಳಿ KG ಕೊಪ್ಪ ಕೆಂಚಗೊಂಡನ ಕೊಪ್ಪದ ಸರ್ವೆ ನಂಬರ್ 24ರಲ್ಲಿ ಸುಮಾರು 60 ಎಕರೆಯಲ್ಲಿ ಅರಣ್ಯೀಕರಣ ಮಾಡಿದರು. ಸುಮಾರು 6,000 ಕಾಡು ಜಾತಿಯ ಸಸ್ಯಗಳನ್ನು ಗ್ರಾಮಸ್ಥರ ಸಹಯೋಗ ಪಡೆದು ನಟ್ಟಿದ್ರು. ಇತ್ತೀಚೆಗೆ ಕೆಲವು ದುಷ್ಕರ್ಮಿಗಳು ಆ ಭೂಮಿಯನ್ನು ಈ ಹಿಂದಿನೂ ಒತ್ತುವರಿ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದಂಥ ಕೆಲವು ದುಷ್ಕರ್ಮಿಗಳು ಅದನ್ನು ರಾತ್ರೋರಾತ್ರಿ ಬಂದು ಬಹಿರಂಗವಾಗಿ ಮೊದಲೇ ಅದು ಹೇಳಿದರು ಅವರು, ನಾವು ಅದನ್ನು ಕಿತ್ತಾಕ್ತೀವಿ ಅಂಥೇಳಿ.
ನಾವು ಅದನ್ನು ಇವ್ರ ಗಮನಕ್ಕೆ ತಂದಿದ್ರು ಕೂಡ ಅದನ್ನು ರಕ್ಷಣೆ ಮಾಡ್ಕೊಳ್ಳೋದ್ರಲ್ಲಿ ಅರಣ್ಯ ಇಲಾಖೆಯವರು ವಿಫಲರಾಗಿದ್ದಾರೆ. ಅವರು ರಾತ್ರೋರಾತ್ರಿ ಬಂದು ಎಲ್ಲ 6,000 ಗಿಡಗಳನ್ನು ಕೂಡ ಕೆಲವನ್ನ ಕಡ್ದಿದ್ದಾರೆ, ಕೆಲವನ್ನ ಬುಡ ಸಮೇತ ಕಿತ್ತು ನಾಶ ಮಾಡಿದರು. ಆ ಸಂಬಂಧ ನಾವು ಇವತ್ತು ತಾಲೂಕಿನ ವಿಭಾಗಾಧಿಕಾರಿಗಳು ಹಾಗೂ ನಮ್ಮ ಡೆಪ್ಯೂಟಿ ಕನ್ಸರ್ವೇಟ್ರು ಹಾಗೆ ಅವರ ಕೆಳಹಂತದ ಎಲ್ಲ ಅಧಿಕಾರಿಗಳನ್ನು ಕೂಡ AC ಕಚೇರಿ ಮುಂಭಾಗ ಕರೆಸ್ಕೊಂಡು ಈ ವಿಚಾರದಲ್ಲಿ ಯಾರ್ಯಾರು ತಪ್ಪು ಮಾಡಿದ್ದಾರೆ, ದುಷ್ಕೃತ್ಯ ಎಸಗಿದ್ದಾರೆ, ಅವ್ರಿಗೆ ಯಾರ್ಯಾರು ಬೆಂಬಲ ನೀಡಿದ್ದಾರೆ ಅವರೆಲ್ಲರ ಮೇಲೂ ಕೂಡ ಪ್ರಕರಣ ದಾಖಲಾಗಬೇಕು ಅಂಥೇಳಿ ನಾವು ಆಗ್ರಹವನ್ನು ಪಡಿಸಿದ್ದೇವೆ, ಒತ್ತಾಯವನ್ನು ಮಾಡಿದ್ದೇವೆ. ನಿರಂತರ ಸಾಕಷ್ಟು ಚರ್ಚೆ ವಿಮರ್ಶೆಗಳೆಲ್ಲ ನಡೆದು ಇವತ್ತು ಸ್ಥಳಕ್ಕೂ ಕೂಡ ಅವರೆಲ್ಲರೂ ಕೂಡ ಹೋಗಿ ಪರಿಶೀಲನೆ ಮಾಡ್ತಾರೆ. ನಮ್ಮ ASP ಸಾಹೇಬರು ಹಾಗೂ AC ಅವರು ಮತ್ತು ಡೆಪ್ಟಿ ಕನ್ಸರ್ವೇಟ್ರು ಅವರು ಎಲ್ಲರೂ ಕೂಡ ಹೋಗ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಮತ್ತು ಅವರೆಲ್ಲರ ಮೇಲೂ ಒಂದಷ್ಟು ಜನರ ಮೇಲೆ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಇನ್ನೊಂದಷ್ಟು ಜನರು ಏನು ಸಸ್ಪೆಕ್ಟ್ ಇದೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಗ್ರಾಮಸ್ಥರು, ಅವ್ರ ಮೇಲೂ ಕೂಡ ಪ್ರಕರಣ ದಾಖಲು ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಅದೆಲ್ಲದಕ್ಕಿಂತ ಭಾಳ ಮುಖ್ಯವಾಗಿ ಮತ್ತೆ ಮರು ಅರಣ್ಯೀಕರಣ ಆಗಲೇಬೇಕು, ರೀಪ್ಲಾಂಟಿಂಗ್ ಮಾಡಲೇಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ. ಇನ್ನೊಂದು ವಾರದೊಳಗಾಗಿ ಈ ರೀಪ್ಲಾಂಟಿಂಗ್ ವ್ಯವಸ್ಥೆಯನ್ನು ಮಾಡ್ಕೊಳ್ತೀವಿ, ಮತ್ತು ಯಾರಿಗೂ ಒತ್ತುವರಿ ಮಾಡಲಿಕ್ಕೆ ಬಿಡೋದಿಲ್ಲ. ಖಂಡಿತವಾಗಿ ಎಲ್ಲ ಏನು ಪ್ರದೇಶವಲ್ಲೂ ಕೂಡ ಅರಣ್ಯೀಕರಣವನ್ನು ನಾವು ಮಾಡ್ಕೊಳ್ತೀವಿ ಅಂಥೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಭರವಸೆಗೆ ಏನಾದರೂ ಕೂಡ ಅವರು ತಪ್ಪಿದಲ್ಲಿ ಖಂಡಿತ ಉಗ್ರವಾದ ಹೋರಾಟವನ್ನು ನಾವು ಮಾಡಲಿಕ್ಕೆ ತಯಾರಿದ್ದೀವಿ ಅಂಥೇಳಿ ಅವರಿಗೂ ಕೂಡ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಈಗ ಅದು ಸೊರಬ ಕಾನ್ಸ್ಟಿಟ್ಯುನ್ಸಿ ಅಲ್ಲಿ KG ಕೊಪ್ಪ ಗ್ರಾಮಸ್ಥರು ಪೂರ್ಣ ಪ್ರಮಾಣದಲ್ಲಿ, ಮತ್ತು ಒಂದಷ್ಟು ಈ ಒತ್ತುವರಿದಾರರು ತಡಗಳೆ ಗ್ರಾಮಸ್ಥರು, ಭಾಳ ಅಲ್ಲ, ಒಂದು 6-7 ಜನ ಇದ್ದಾರೆ. ಆ ಎರಡೂ ಗ್ರಾಮದಲ್ಲಿ ಏನು ಈ ಡಿಸ್ಪ್ಯೂಟ್ ಇದೆ ಅವರೆಲ್ಲರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಪೂರ್ತಿ. ಅಂಥದ್ರಲ್ಲಿ ಈ ವಿಚಾರ ಮೊದಲಿಂದಲೂ ಕೂಡ ಮಧು ಬಂಗಾರಪ್ಪನವ್ರ ಗಮನಕ್ಕೂ ಕೂಡ ತಂದಿದ್ರು. ಅವರು ಸರಿ ಮಾಡ್ತೀವಿ ಅಂತ ಹೇಳಿದ್ರಂತೆ. ಆ ಭರವಸೆ ಎಲ್ಲ ನಂಬ್ಕೊಂಡಿದ್ರು ಇವರು. ಆಮೇಲೆ ಅರಣ್ಯಾಧಿಕಾರಿಗಳು ಗಿಡ ನೆಟ್ಟಿದ ವಿಚಾರಕ್ಕೂ ಕೂಡ ಅವ್ರ ಗಮನದಲ್ಲಿದೆ. ಅವರ ಮುಖಂಡರೊಬ್ಬರು ಈ ತಡಗಳೆ ಗ್ರಾಮದ ಈ ಭೂಮಿ ಒತ್ತುವರಿ ಮಾಡ್ತಾನಲ್ಲ, ಇವನಿಂದ ಒಂದು 10 ಎಕರೆ ಭೂಮಿಯನ್ನು ಲೀಸಿಗೆ ಪಡೆದು ಅಲ್ಲಿ ಒಂದಿಷ್ಟು ಕೃಷಿ ಮಾಡ್ತಾ ಇದ್ದಾರೆ. ಇನ್ನೊಂದಿಷ್ಟು ಜನ ಮುಖಂಡರು, ಎಲ್ಲ ಮುಖಂಡರಲ್ಲ, ತಾಳಗುಪ್ಪ ಹೋಬಳಿ ಕೆಲವು ಮುಖಂಡರು ಈ ನರಿರಾಮ ಅನ್ನೋ ವ್ಯಕ್ತಿಗೆ ಬೆಂಬಲ ಕೊಡ್ತಾ ಈ ಒಂದು 50-60 ಎಕರೆಯನ್ನು ಒತ್ತುವರಿ ಮಾಡಿ ಅವನಿಂದ ಮತ್ತೆ ಒಂದಿಷ್ಟು ಕೃಷಿ ಭೂಮಿ ಮಾಡ್ಕೊಳ್ಳೋಕ್ಕೆ ಎಲ್ಲ ಪ್ಲಾನ್ ರೆಡಿ ಮಾಡಿದರು. ಹಾಗಾಗಿ ಈ ರಾಜಕೀಯದ ಭಾಳ ದೊಡ್ಡ ಒತ್ತಡವನ್ನು ಬಳಸಿ ಆ ಅಧಿಕಾರವನ್ನು ಮಧು ಬಂಗಾರಪ್ಪನವರ ಹೆಸರು ಹೇಳಿದರು ಅಥವಾ ಅವ್ರು ನೇರವಾಗಿ ಅವ್ರನ್ನೇ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ಅವರ ಹೆಸರನ್ನು ದುರ್ಬಳಕೆ, ಅವರ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ನೇರವಾಗಿ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆಗೆ ಸವಾಲು ಹಾಕಿ ಆ ಇಲಾಖೆ ಮೇಲೆ ದೌರ್ಜನ್ಯ ಎಸಗಿದ್ದಾರೆ, ಗಿಡಗಳನ್ನ ಕಿತ್ತು. ಹಾಗಾಗಿ ಮಧು ಬಂಗಾರಪ್ಪನವ್ರನ್ನ ಇಡೀ KG ಕೊಪ್ಪದ ಒಕ್ಕಲಿಗ ಸಮುದಾಯ, ಅದು ಭಾಳ ಸಣ್ಣ ಸಮುದಾಯ, ಇಲ್ಲಿ ರಾಜ್ಯದಲ್ಲೆಲ್ಲ ನಮ್ಮ ಸೊರಬ ತಾಲೂಕಿನಲ್ಲಿ ಭಾಳ ಸಣ್ಣ ಸಮುದಾಯ, ಅವರು ಭಾಳ ದೇವರಂತ ಪೂಜೆ ಮಾಡ್ತಾಯಿದ್ರು. ನಾನು ಈ ಕ್ಷಣದಿಂದ ಮಧು ಬಂಗಾರಪ್ಪನವ್ರಿಗೆ ಹೇಳ್ತದೆ, ನೀವು ಆಯ್ಕೆ ಆಗಿರೋದು ನಿಮ್ಮ ತಂದೆ ಕಾಲದಿಂದಲೂ ಕೂಡ ನಿಮ್ಮ ಅಣ್ಣ, ನಿಮ್ಮ ಅಕ್ಕ, ಈಗ ಈ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಈಡಿಗ ಸಮುದಾಯದ ದೊಡ್ಡ ದೊಡ್ಡ ನಾಯಕರಿಗೂ ಕೂಡ ಈ ತಾಲೂಕಿನ ಪಕ್ಕದ ತಾಲೂಕಿನ ಎಲ್ಲ ಸಮುದಾಯ ವರ್ಗದ ಜನರು, ಸಣ್ಣ ಪುಟ್ಟ ಸಮುದಾಯದ ವರ್ಗದ ಜನರು ಅಂದಿನಿಂದನೂ ಮತವನ್ನು ಕೊಟ್ಟು ನಮ್ಮನ್ನು ನಾಯಕರುಗಳನ್ನಾಗಿ ಮಾಡಿದ್ದಾರೆ. ನಮ್ಮ ಈಡಿಗ ಸಮುದಾಯದ ನಾಯಕರುಗಳು ಇಲ್ಲಿವರೆಗೂ ರಾಜಕಾರಣ ಮಾಡಲಿಕ್ಕೆ ಅವರೇ ಕಾರಣ, ಬರೀ ಈಡಿಗ ಸಮುದಾಯ ಒಂದೇ ಅಲ್ಲ. ಹಾಗಾಗಿ ಎಲ್ಲರನ್ನೂ ನಾವು ನಮ್ಮ ನಾಯಕರು ಹೇಗೆ ನಡೆಸ್ಕೊಂಡ್ರು ಕೂಡ ನಾವು ಎಲ್ಲ ಸಮುದಾಯದವ್ರನ್ನೂ ಕೂಡ ರಕ್ಷಣೆ ಮಾಡ್ಕೊಳ್ಳೋವಂಥ ಹಂತಕ್ಕೆ ನಾವು ಹೋಗಬೇಕು. ನಮ್ಮ ನಾಯಕರಿಗೆ ಮುಜುಗರ ಆಗದೇ ಇರೋಂಗೆ ನಡ್ಕೊಳ್ಳೋದು ಜವಾಬ್ದಾರಿ ನಮ್ಮದಿರುತ್ತೆ. ಈ ಮಾತನ್ನು, ನಮಗಿರೋ ಕಾಳಜಿನ ನಿಮ್ಮ ಬೆಂಬಲಿಗರಿದ್ದಾರಲ್ಲ ಕೆಲವರು ನರಿರಾಮನಂಥ ಬೆಂಬಲಿಗರು, ಮೀನು ತಂದು ಕೊಡುವಂಥ ಬೆಂಬಲಿಗರು, ಅವರಿಗೆ ನೇರವಾಗಿ ಹೇಳಿ ಅವ್ರನ್ನ ಪಕ್ಷದಿಂದ ಹೊರಗೆ ಹಾಕಬೇಕು ನಾಳೆಯಿಂದ. ಇಲ್ಲ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ಮಧು ಬಂಗಾರಪ್ಪನವರಿಗೆ ಒಂದೇ ಒಂದು ಓಟ್ ಹಾಕಬೇಡಿ, ನಾನು ಹಾಕಲ್ಲ, ಯಾರೂ ಹಾಕಬೇಡಿ ಅಂತೇಳಿ ಕರೆ ಕೊಡ್ತೇವೆ. ಯಾಕೆಂತಂದರೆ ಇವ್ರನ್ನ ಕಾಪಾಡ್ಕೊಳ್ಬೇಕಾದ ಜವಾಬ್ದಾರಿ ನಿಮ್ಮದು ಎಷ್ಟಿದೆ, ನಮ್ಮದು ಅಷ್ಟೇ ಇದೆ. ಎಲ್ಲ ಸಮುದಾಯದ ರಕ್ಷಣೆ ಆಗಬೇಕು. ನಮ್ಮ ಈಡಿಗ ಸಮುದಾಯಕ್ಕೆ ಇಲ್ಲಿವರೆಗೂ ಏನು ಅಧಿಕಾರವನ್ನು ಕೊಟ್ಟಿದ್ದಾರೆ, ಮುಂದೂ ಕೊಡ್ತಾರೆ. ದಯವಿಟ್ಟು ಎಲ್ಲರನ್ನ ರಕ್ಷಣೆ ಮಾಡ್ಕೊಳ್ಳಿ ಅಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ.